हर घर में जल कैसे पहुंचे, हर घर को जल कैसे मिले, पीने का शुद्ध पानी कैसे मिले। और इसलिए आज मैं लाल किले से घोषित करता हूं कि हम आने वाले दिनों में जल जीवन मिशन को लेकर के आगे बढ़ेंगे। ಪ್ರಧಾನಿಯವರ ಈ ಮಾತುಗಳಲ್ಲಿ ದೇಶದ ಸಾಮಾನ್ಯ ಮಹಿಳೆಯರ ನೋವಿತ್ತು. ದೂರದ ಹಳ್ಳಿಯೊಂದರಲ್ಲಿ ನೀರಿನ ಸಮಸ್ಯೆ ಎದುರಿಸುವ ಸಹೋದರಿಯರ ನೋವಿತ್ತು. ಇದು ಸಾಮಾನ್ಯ ಜನರ ದೈನಂದಿನ ಬದುಕಿನ ಹೋರಾಟದ ಕಥೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದ ಸಮಯದಲ್ಲಿ ಅಲ್ಲಿನ ಬರಪೀಡಿತ ಪ್ರದೇಶಗಳ ಬವಣೆಯನ್ನು ಬಲು ಹತ್ತಿರದಿಂದ ಕಂಡಿದ್ದರು. ನೀರನ್ನು ಸಂಗ್ರಹಿಸುವುದರಲ್ಲೇ ಗ್ರಾಮೀಣ ಮಹಿಳೆಯರ ಬದುಕಿನ ಬಹು ಅಮೂಲ್ಯವಾದ ಸಮಯ ಕಳೆದು ಹೋಗುತ್ತಿತ್ತು. ಇದರಿಂದಾಗಿ ಮಹಿಳೆಯರ ದೈನಂದಿನ ಬದುಕು, ಮಕ್ಕಳ ಪಾಲನೆ, ಶಿಕ್ಷಣ ಮತ್ತು ಕೌಶಲ್ಯ ಕಲಿಕೆ ಎಲ್ಲವೂ ತೊಂದರೆಗೆ ಒಳಗಾಗುತ್ತಿತ್ತು. मुझे आज भी याद है श्री नरेंद्र मोदी जी ने 7 अक्टूबर 2001 को गुजरात के मुख्यमंत्री पद की शपथ ली थी और पहले दिन से ही एक के बाद एक जो उस समय गुजरात की समस्याएं थी उसको हल करने में उन्होंने अपना पूरा जीवन लगा दिया। आपको याद होगा कि उन दिनों गुजरात में, सौराष्ट्र में, नॉर्थ गुजरात में बहुत सी जगहों पे टैंकर से पानी की सप्लाई होती थी। इनफैक्ट कई साल ऐसे थे, मुझे आज भी याद है, कि ट्रेन से पानी की सप्लाई होती थी। डेली 2 ट्रेन चलती थी और उससे पानी सप्लाई होती थी। ऐसी विषम परिस्थितियों में तत्कालीन मुख्यमंत्री श्री नरेंद्र मोदी जी ने, मुझे आज भी याद है, उन्होंने एक बात कही कि हम समस्याओं को मैनेज करते हैं, पानी की जो ये समस्या है मैं इसको हमेशा के लिए हल करना चाहता हूँ। ಪ್ರಧಾನಿ ನರೇಂದ್ರ ಮೋದಿ ಅವರು 2001ರಲ್ಲಿ ಗುಜರಾತಿನ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಮಹಿಳೆಯರ ಈ ತೊಂದರೆಗಳನ್ನು ನಿರ್ಮೂಲಗೊಳಿಸುವ ಶಪಥ ಮಾಡಿದ್ದರು. ಕಚ್ನ ಮರುಭೂಮಿ ಪ್ರದೇಶ ಇರಬಹುದು ಅಥವಾ ಸೌರಾಷ್ಟ್ರದ ಗ್ರಾಮೀಣ ಇರಬಹುದು, ಮಹಿಳೆಯರು ನೀರಿಗಾಗಿ ಮೈಲುಗಟ್ಟಲೆ ಪ್ರಯಾಣಿಸುವ ಸಂಕಷ್ಟವನ್ನು ನರೇಂದ್ರ ಮೋದಿಯವರು ನೋಡಿದ್ದರು. ಅಲ್ಲದೆ ತಮ್ಮ ರಾಜಕೀಯ ಜೀವನದಲ್ಲಿ ವಿವಿಧೆಡೆ ಪ್ರಯಾಣದ ಸಮಯದಲ್ಲಿ ಸುಡುವ ಬಿಸಿಲಿನಿಂದಾಗಿ ಕಾಲಿನಲ್ಲಿ ಗುಳ್ಳೆ ಏಳುವ ಸಾಮಾನ್ಯ ಜನರ ನೋವನ್ನು ಅವರು ಸ್ವತಃ ಅನುಭವಿಸಿದ್ದರು. ನರೇಂದ್ರ ಮೋದಿಯವರು 2001ರಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರದ ಚುಕ್ಕಾಣಿ ಹಿಡಿದ ಕೂಡಲೇ ನೀರಿನ ಸಮಸ್ಯೆ ಬಗೆಹರಿಸಲು ಹಾಗೂ ಆ ಮೂಲಕ ತಾಯಂದಿರು ಮತ್ತು ಸಹೋದರಿಯರ ಬದುಕು ಬೆಳಗಿಸಲು ಮುಂದಾದರು. ದೇಶದಲ್ಲಿ ಪ್ರಥಮ ಬಾರಿಗೆ ನೀರಿನ ಸಮಿತಿಯನ್ನು ರಚಿಸಲಾಯಿತು. ಕೆಲವೇ ವರ್ಷಗಳಲ್ಲಿ ಪ್ರತಿ ಗ್ರಾಮಕ್ಕೆ ನೀರು ಒದಗಿಸುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲಾಯಿತು. ನೀರಿನ ಸಮಿತಿಯ ಈ ಪ್ರಯತ್ನಕ್ಕೆ 2009ರಲ್ಲಿ ವಿಶ್ವಸಂಸ್ಥೆಯ ಸಾರ್ವಜನಿಕ ಸೇವಾ ಪ್ರಶಸ್ತಿಯೂ ದೊರಕಿದೆ. मुख्यमंत्री बनने से पहले सामाजिक और राजनीतिक जीवन जो उनका था एक परिव्राजक की तरह रहा, जहां उन्होंने यायावर की तरह घूमते हुए समाज को के विभिन्न पक्षों को देखा, उनके दर्द को महसूस किया। कर्मभूमि गुजरात होने के नाते और जन्मभूमि गुजरात होने के नाते गुजरात का एक बहुत बड़ा भाग जो राजस्थान से लगता हुआ है, उस भूभाग की भौगोलिक परिस्थितियां, पानी की कमी और पीने के पानी की पूरी उपलब्धता न होने के कारण से समाज पर पड़ने वाले उसके दुष्प्रभाव, महिलाओं के जीवन में उसके कारण से होने वाली कठिनाई को बहुत करीब से देखा था, उस दर्द को महसूस किया था। ಗುಜರಾತಿನ ನವಸಾರಿ, ಭುಜ್, ಸೌರಾಷ್ಟ್ರ, ಸೂರತ್ ಜಿಲ್ಲೆಗಳ ಹಲವು ಪ್ರದೇಶಗಳಲ್ಲಿ ವಾರಕ್ಕೊಮ್ಮೆ ನೀರು ಪೂರೈಕೆಯಾಗುತ್ತಿತ್ತು. ಇಂದೂ ಸಹ ಗುಜರಾತ್ ಆ ಸಂಕಷ್ಟಮಯ ಬದುಕನ್ನು ಮರೆತಿಲ್ಲ. ಮಹಿಳೆಯರು ನೀರಿಗಾಗಿ ರಾತ್ರಿಯ ವೇಳೆ ಬಾವಿಯ ಬಳಿ ಉದ್ದವಾದ ಸರತಿ ಸಾಲಿನಲ್ಲಿ ನಿಲ್ಲಬೇಕಿತ್ತು. ಆ ವೇಳೆಯಲ್ಲಿ ಒಬ್ಬರೇ ಬಾವಿಗೆ ತೆರಳುವ ಅಪಾಯದ ಜೊತೆಗೆ ಆತಂಕವೂ ಇತ್ತು. ಬಟ್ಟೆ ತೊಳೆಯಲು ಮಹಿಳೆಯರು ಹರಸಾಹಸ ಮಾಡಬೇಕಿತ್ತು. ಆ ಗ್ರಾಮಗಳ ಮಹಿಳೆಯರ ನಡುವಿನ ಎಲ್ಲ ಜಗಳಗಳು ನೀರಿನೊಂದಿಗೆ ತಳುಕು ಹಾಕಿಕೊಂಡಿದ್ದವು. ಭಟ್ಗಾಮಿ ಜನರು ತಮ್ಮ ಅನುಭವವನ್ನು ಹೇಳುತ್ತಾರೆ. 2000ರಲ್ಲಿ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಭಟ್ಗಾಂಗೆ ಭೇಟಿ ನೀಡಿದಾಗ ಹಳ್ಳಿಯ ಮಹಿಳೆಯರು ದೂರು ನೀಡುವ ಮೂಲಕ ಸ್ವಾಗತಿಸಲು ಸಿದ್ಧರಾದರು.
ಆದರೆ ನಂತರ ಭಟ್ಗಾಂನ ಪ್ರತಿ ಮನೆಗೆ ನೀರು ಒದಗಿಸಲು ಸುಮಾರು 24 ಲಕ್ಷ ರೂಪಾಯಿ ಬಜೆಟ್ ಸಿದ್ಧಪಡಿಸಲಾಯಿತು. ಇದರಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆಯ ಮೂಲಕ ಎಲ್ಲಾ 372 ಮನೆಗಳಿಗೆ ಕೊಳವೆ ಮಾರ್ಗದ ಮೂಲಕ ಕುಡಿಯುವ ನೀರನ್ನು ಪೂರೈಸಲಾಯಿತು. टाकी लगाई हुए है ना, उधर से कनेक्शन लिया है, उधर घर घर नल लगवाया है और सुविधा अच्छी है, दूर दूर तक पानी भरने नहीं जाना पड़ता. પાણીની સમસ્યા હતી પહેલા, ફિર નળ આયા તો પાણીની કમ થઈ ગઈ. 2000ಕ್ಕಿಂತ ಮೊದಲು ಅಹಮದಾಬಾದ್ನ ಕೇಂದ್ರ ಭಾಗದಲ್ಲಿ ಹರಿಯುತ್ತಿದ್ದ ಸಬರಮತಿ ನದಿಯ ಸ್ಥಿತಿಯನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಸಬರಮತಿ ನದಿ ನಗರದ ತ್ಯಾಜ್ಯ ಸಾಗಿಸುವ ಚರಂಡಿಯಾಗಿ ಮಾರ್ಪಟ್ಟಿತ್ತು. ನದಿಯ ಎರಡೂ ದಡಗಳಲ್ಲಿ ಕೊಳಕಿನ ರಾಶಿ ಇತ್ತು. ಆದರೆ ಇಂದು ಗಾಂಧೀಜಿಯವರ ಸಬರಮತಿ ಆಶ್ರಮಕ್ಕೆ ಭೇಟಿ ನೀಡುವ ಎಲ್ಲಾ ರಾಜಕಾರಣಿಗಳು ಮತ್ತು ಜಗತ್ತಿನ ಪ್ರಸಿದ್ಧ ವ್ಯಕ್ತಿಗಳು ಖಂಡಿತ ಸಬರಮತಿ ನದಿಯ ಸುತ್ತಮುತ್ತಲ ಸೌಂದರ್ಯವನ್ನು ಮೆಚ್ಚಿ ಅಲ್ಲಿ ಕೆಲಕಾಲ ಸುತ್ತಾಡಿ ಹೋಗುತ್ತಾರೆ. ಸಬರಮತಿ ಅಂತಹ ನದಿಗಳಲ್ಲಿ ವರ್ಷವಿಡೀ ನೀರನ್ನು ಖಾತ್ರಿಪಡಿಸುವುದು ಮಾತ್ರವಲ್ಲದೆ ನದಿಯನ್ನು ಪುನರುಜ್ಜೀವನಗೊಳಿಸುವುದು ಮೋದಿಯವರ ಸಂಕಲ್ಪವಾಗಿತ್ತು. 2017ರಲ್ಲಿ ದೇಶದ ಮೊದಲ ಸಾಗರ ವಿಮಾನವು ಈ ಸಬರಮತಿ ನದಿಯಿಂದಲೇ ಹೊರಟಿತು. साबरमती फ्रंट जो है एक टूरिस्ट स्पॉट बन गया है. तो इस तरह से ये सारी चीजें जो हुई है, ग्राउंड वाटर रिचार्ज हुआ है और जो रेड जोन्स थे वो अभी अब वहाँ पानी की दिक्कत नहीं है. ग्राउंड वाटर इज अवेलेबल कोपियस इन दी अबंडेंस. तो ये तमाम चीजें जो है वो वाटर मैनेजमेंट के एक अद्भुत मॉडल की तरफ इशारा करता है. ಗುಜರಾತಿನ ನವಸಾರಿ ಜಿಲ್ಲೆಯ ಪೆರಾ ಗ್ರಾಮವು ನೀರಿನ ಸಮರ್ಪಕ ಪೂರೈಕೆಯಿಂದಾಗಿ ಗ್ರಾಮೀಣ ಜನರನ್ನು ಆರ್ಥಿಕವಾಗಿ ಸಮೃದ್ಧಗೊಳಿಸಿರುವ ವಿಶಿಷ್ಟ ಮಾದರಿಯಾಗಿದೆ. ಈ ಮುನ್ನ ನೀರಿನ ಕೊರತೆಯಿಂದಾಗಿ ಗ್ರಾಮದಲ್ಲಿ ಸಮರ್ಪಕ ನೀರಿನ ಪೂರೈಕೆಗಾಗಿ ಸಮುದಾಯ ಕಾರ್ಯವು 1994ರಿಂದಲೇ ಆರಂಭವಾಗಿತ್ತು. ಸ್ವಜಲಧಾರಾ ಯೋಜನೆಯೊಂದಿಗೆ ಗ್ರಾಮದಲ್ಲಿ ಕೆರೆಗಳನ್ನು ಪುನರ್ ನಿರ್ಮಿಸುವ ಮೂಲಕ ಹಳ್ಳಿಯಲ್ಲಿ ನೀರಿನ ಲಭ್ಯತೆಯನ್ನು ಖಾತ್ರಿಪಡಿಸಲಾಯಿತು. ಈ ಮೂಲಕ ಕೃಷಿಯೊಂದಿಗೆ ಪಶುಸಂಗೋಪನೆಯೂ ಜೀವನೋಪಾಯದ ಸಾಧನವಾಯಿತು. ಕಾಲಾನಂತರದಲ್ಲಿ ಹಾಲಿನ ಉತ್ಪಾದನೆಯು ಗ್ರಾಮೀಣ ಜನಸಂಖ್ಯೆಯ ಜೀವನೋಪಾಯದ ಮೂಲವಾಯಿತು. ಜಲಜೀವನ್ ಮಿಷನ್ ಘೋಷಣೆಯೊಂದಿಗೆ ಸುಮಾರು 450 ಕುಟುಂಬಗಳ ಈ ಗ್ರಾಮದ ಪ್ರತಿ ಮನೆ ಕೊಳವೆ ನೀರಿನ ಸೌಲಭ್ಯ ಪಡೆದುಕೊಂಡಿದೆ. पशुपालन बड़ा है. पानी उपलब्ध होने से, पानी मिलने से, टाइम से पानी मिलने से लोगों ने खेती के साथ दूसरा व्यवसाय जो पसंद किया वो पशुपालन है. और पशुपालन के माध्यम से उन्होंने एक दूसरी आमदनी इनकम डेवलप की है और जो उसके घर खर्च में उनको मदद करती है और जो खेती की किसानी की जो आमदनी होती है वो उनके पास जमा रहती है. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನೀರಿನ ಸಂಕಷ್ಟವನ್ನು ಉಲ್ಲೇಖಿಸಿ ಸರ್ಕಾರವು ಜಲಜೀವನ್ ಮಿಷನ್ ಆರಂಭಿಸಿರುವುದಾಗಿ ಘೋಷಿಸಿದರು. ಈ ಯೋಜನೆಯ ಮೂಲಕ ದೇಶದ ಪ್ರತಿಯೊಂದು ಮನೆಗೂ ನೀರು ಪೂರೈಕೆ ಹಾಗೂ ಪ್ರತಿ ಜಮೀನಿಗೆ ನೀರು ಒದಗಿಸುವುದನ್ನು ಖಾತ್ರಿಪಡಿಸಲಾಯಿತು. ನೀರಿನ ನಿರ್ವಹಣೆಯ ಅನುಭವದೊಂದಿಗೆ ಪ್ರಧಾನಿ ನರೇಂದ್ರ ಮೋದಿಯವರು ಗುಜರಾತ್ನ ಕಚ್ ಎಂಬ ಮರುಭೂಮಿ ಪ್ರದೇಶಕ್ಕೆ ಹಸಿರಸಿರಿ ಮೂಡಿಸಿದರು. 2019ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಇಡೀ ದೇಶವನ್ನು ಈ ನೀರಿನ ನಿರ್ವಹಣೆಯೊಂದಿಗೆ ಜೋಡಿಸಿದರು. ಇದರೊಂದಿಗೆ ಜಲಶಕ್ತಿ ಸಚಿವಾಲಯವು ನೀರಿನ ಸಮಸ್ಯೆಯ ನಿವಾರಣೆಗೆ ಪ್ರಯತ್ನಗಳನ್ನು ತೀವ್ರಗೊಳಿಸಿತು. हमारे संस्थापकों ने दीनदयाल जी और श्यामा प्रसाद जी ने उसके मार्ग को भी एक स्पष्ट रूप से डिफाइन किया था कि समाज में अंतिम पंक्ति में खड़े व्यक्ति के जीवन में परिवर्तन ला करके उसको समर्थ, सबल और सशक्त करके ही सशक्त राष्ट्र का निर्माण किया जा सकता है. इंक्लूसिव डेवलपमेंट के माध्यम से हम देश को आगे बढ़ा सकते हैं और उसी दर्शन पर आधारित माननीय प्रधानमंत्री जी के सारे कार्यक्रम हैं. ಈ ಕಾರ್ಯಕ್ಕೆ 3.5 ಲಕ್ಷ ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚು ಹಣ ಖರ್ಚು ಮಾಡಲು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ನಿರ್ಧರಿಸಿತು. 2024ರ ವೇಳೆಗೆ ಯೋಜನೆ ಪೂರ್ಣಗೊಳಿಸುವ ತನ್ನ ಬದ್ಧತೆಯನ್ನು ಪ್ರಕಟಿಸಿದೆ. ಅಂದರೆ ಸ್ವಚ್ಛ ಭಾರತ್ನ ನಂತರ ಜಲಜೀವನ್ ಮಿಷನ್ ಸಾಮಾಜಿಕ ಭಾಗವಹಿಸುವಿಕೆಯ ಮತ್ತೊಂದು ಆಂದೋಲನವಾಗಿ ಹೊರಹೊಮ್ಮಿದೆ.
शहर से बिलोंग करती हूँ और बाय चांस मेरी जो शादी है एक गांव में हो गई और गांव में आने के बाद मुझे पता लगा कि लोगों की कैसी मारामारी थी पानी को लेकर। 2002 में मेरी शादी थी और उस टाइम पे मैंने इस चीज को फेस किया था। मटका लेकर जाना, महिलाओं का आपस में गाली गलौज, लड़ना, लाइन लगाना और दूर कुओं से पानी लेकर आना, पीने का अलग पानी लेकर आना, घर में कपड़े धोने का अलग पानी लेकर आना, इन सब चीजों की बहुत ज्यादा दिक्कत थी। जल जीवन मिशन के तहत जो गांव में टूटियां लगी हुई हैं उनमें साफ सुथरा पानी आता है जी। और जो पहले दिक्कत थी कि रात को औरतें 2-2 घंटे 4-4 घंटे लाइन में लगी रहती थी, उसके लिए अब संकट दूर हो गया। औरतों का जी अब सुबह शाम 3 टाइम पानी आता है जी। पहले पानी की बहुत समस्या होती थी, खेत जाना पड़ता था, कुएं से लाना पड़ता था, मम्मी वगैरह बहुत परेशान होती थी। अब जल जीवन मिशन के कारण घर घर पानी पहुंच रहा है और पानी पाइपलाइन लग गई है तो पानी भी पर्याप्त आ जाता है। ನೋಡುತ್ತಿದ್ದಂತೆಯೇ ನೀರಿನ ಕೊಳವೆಗಳ ಜಾಲವನ್ನು ಪ್ರತಿ ಗ್ರಾಮದಲ್ಲೂ ವ್ಯಾಪಿಸತೊಡಗಿದೆ. ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಪ್ರತಿ ಗ್ರಾಮದ ಮನೆಗೆ ನೀರಿನ ಕೊಳವೆ ಸಂಪರ್ಕಗಳನ್ನು ಒದಗಿಸಲು ಕ್ರಿಯಾಯೋಜನೆಗಳನ್ನು ಸಿದ್ಧಪಡಿಸಿವೆ. ನಿರ್ಜನ ಗುಡ್ಡಗಾಡು ಪ್ರದೇಶಗಳಲ್ಲಿ ಕಾಲುದಾರಿಯಲ್ಲಿ ನೀರನ್ನು ತರಬೇಕಾದ ಮಹಿಳೆಯರ ಸಂಕಷ್ಟಮಯ ಬದುಕನ್ನು ದೇಶ ಕಂಡಿದೆ. ಆದರೆ ಇಂದು ಜಲಜೀವನ್ ಮಿಷನ್ ಯೋಜನೆಯಿಂದಾಗಿ ಕೊಳವೆ ಮೂಲಕ ನೀರು ಅವರ ಮನೆಗಳನ್ನು ತಲುಪುತ್ತಿವೆ. ಹಿಮಾಚಲ ಪ್ರದೇಶದ ಸೋಲನ್ ಜಿಲ್ಲೆಯ ದೌತಿ ಗ್ರಾಮದ ಯಶೋಧಾದೇವಿಗೆ 85 ವರ್ಷ. ನೀರಿಗಾಗಿ ತಾನು ಏನೆಲ್ಲಾ ತೊಂದರೆ ಅನುಭವಿಸಿದೆ ಎಂಬುದನ್ನು ಸ್ವತಃ ಆಕೆಯೇ ಹೇಳುತ್ತಾರೆ. ಕಗ್ಗತ್ತಲ ರಾತ್ರಿಯಲ್ಲಿ ನೀರನ್ನು ಹುಡುಕುತ್ತಾ ಬೆಟ್ಟ ಗುಡ್ಡಗಳಲ್ಲಿ ಅಲೆದಾಡಬೇಕಿತ್ತು. ಒಂದಿಷ್ಟು ಗುಟುಕು ನೀರು ಕುಡಿದು ದಣಿವಾರಿಸಿಕೊಳ್ಳಲು ಸಾಕಷ್ಟು ಅಲೆದಾಡಬೇಕಿತ್ತು. बहुत दूर से लेते थे, रात को भी नींद नहीं आनी, कहीं बावड़ी में मिल जाए 2 बजे 3 बजे 4 बजे उठ के मिट्टी के बर्तन, फटे हुए बर्तन, पानी नाले में मिलता था। पर अब तो जितना मर्जी उतना खींचते, कपड़े रोज धोती है। हमारे तो 1 हफ्ते में धोने पड़ते थे कपड़े भी, फिर लगता था टाइम खड्ड में जाने को। आज की तारीख में हिमाचल प्रदेश जो है पूरे देश भर में जल जीवन मिशन में हर घर को नल और नल में शुद्ध जल, ये इस अभियान के साथ हम आगे बढ़ रहे हैं। और हिमाचल प्रदेश वैसे प्रदेशों में से है जहां जो केंद्र ने जो अच्छा काम करने वाले प्रदेशों के लिए जो इंसेंटिव रखे थे, उस इंसेंटिव की सारी जो किस्तों को हमने जो है हिमाचल प्रदेश ने अवेल किया है। ದೂರದ ಈಶಾನ್ಯ ರಾಜ್ಯಗಳಲ್ಲಿ ಕೂಡ ನೀರಿನ ತೊಂದರೆಗಳು ಕಡಿಮೆಯೇನಿರಲಿಲ್ಲ. ನೀರಿಗಾಗಿ ಪರ್ವತಗಳ ಒಂದು ತುದಿಯಿಂದ ಇನ್ನೊಂದು ಶಿಖರಕ್ಕೆ ಏರಬೇಕಿತ್ತು. ಆದರೆ ಇಂದು ಚಿತ್ರಣ ಬದಲಾಗಿದೆ. ಜಲಜೀವನ ಮಿಷನ್ನಲ್ಲಿ ಈಶಾನ್ಯ ರಾಜ್ಯಗಳು ತಮ್ಮ ಗುರಿ ಸಾಧಿಸಿವೆ. ಅರುಣಾಚಲ ಪ್ರದೇಶದಲ್ಲಿ ಇದೇ ರೀತಿಯ ವಿಶಿಷ್ಟ ಮಾದರಿಗಳನ್ನು ಕಾಣಬಹುದು. ಈ ಭಾಗದಲ್ಲಿ ಗ್ರಾಮೀಣ ಪ್ರದೇಶದ ಮನೆಗಳಿಗೂ ಕೊಳವೆ ನೀರಿನ ಸಂಪರ್ಕವನ್ನು ಒದಗಿಸುವ ಉದ್ದೇಶದಿಂದ ಸುಮಾರು 2,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ. जहां तक पूर्वोत्तर राज्यों का प्रश्न है, सिक्किम मैंने आपके सामने उदाहरण रखा कि सिक्किम में लगभग 80% घरों तक पीने का पानी पहुंच चुका है। लेकिन सिक्किम के अतिरिक्त भी 7 पूर्वोत्तर राज्य, असम जो मैंने कहा कि जहां अभी चुनौती बड़ी है, लेकिन शेष बचे हुए 6 राज्यों में से 6 राज्यों में बहुत उत्कृष्ट प्रदर्शन किया है. ಅಂಕಿಅಂಶಗಳ ಅನುಸಾರ 2019ರ ಆಗಸ್ಟ್ 15ರ ಒಳಗೆ ದೇಶದ 19 ಕೋಟಿ ಕುಟುಂಬಗಳ ಪೈಕಿ 3.23 ಕೋಟಿ ಕುಟುಂಬಗಳಿಗೆ ಮಾತ್ರ ಕೊಳವೆ ನೀರಿನ ಸೌಲಭ್ಯವಿತ್ತು. ಆದರೆ ಇತ್ತೀಚಿನ ವರದಿಯ ಪ್ರಕಾರ ಸುಮಾರು 8.16 ಕೋಟಿ ಕುಟುಂಬಗಳು ಕೊಳವೆ ನೀರಿನ ಸೌಲಭ್ಯವನ್ನು ಹೊಂದಿವೆ. ರಾಜ್ಯಗಳ ಸಾಧನೆಯ ಬಗ್ಗೆ ಹೇಳುವುದಾದರೆ ಗೋವಾ, ತೆಲಂಗಾಣ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಪಾಂಡಿಚೇರಿ ಮತ್ತು ದಮನ್ ದಿಯು ದ್ವೀಪಗಳು 100% ಮನೆಗಳಿಗೆ ಕೊಳವೆ ನೀರಿನ ಸೌಲಭ್ಯ ಒದಗಿಸಿವೆ. हमने पिछले इस 21 महीने के कालखंड में 4 करोड़ और 85 लाख कनेक्शंस देने में सफलता प्राप्त की है. जो आंकड़ा 3 करोड़ 23 लाख था वो बढ़कर के 8 करोड़ 15 लाख को छू चुका है, को पार कर चुका है. और रोजाना लगभग हम 1 लाख कनेक्शंस औसत के दर से कनेक्शंस प्रोवाइड कर रहे हैं.
ಉತ್ತರ ಪ್ರದೇಶ ಮತ್ತು ಕೆಲವು ರಾಜ್ಯಗಳಲ್ಲಿ ಜಪಾನಿ ಎನ್ಸೆಫಲೈಟಿಸ್ ಸೋಂಕಿನಿಂದಾಗಿ ಸಾವಿರಾರು ಅಮಾಯಕ ಮಕ್ಕಳು ಬಲಿಯಾಗಿದ್ದಾರೆ. ಅಲ್ಲಿ ಆದ್ಯತೆಯ ಮೇರೆಗೆ ನಲ್ಲಿಗಳಿಂದ ನೀರು ಪೂರೈಸುವ ಕೆಲಸ ಭರದಿಂದ ಸಾಗಿದೆ. ಉತ್ತರ ಪ್ರದೇಶದ 23,000ಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಕೊಳವೆ ಮಾರ್ಗದ ಮೂಲಕ ನೀರು ಪೂರೈಸುವ ಕಾರ್ಯ ಪ್ರಗತಿಯಲ್ಲಿದೆ. ಇದರೊಂದಿಗೆ ಜಲಜೀವನ್ ಮಿಷನ್ ಮೂಲಕ ದೇಶದ ಬಹುತೇಕ ಎಲ್ಲ ಶಾಲೆಗಳು ಮತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ನಲ್ಲಿಯಿಂದ ನೀರು ಪೂರೈಕೆ ಆರಂಭವಾಗಿದೆ. ಇಲ್ಲಿಯವರೆಗೆ ದೇಶದ 7.5 ಲಕ್ಷಕ್ಕೂ ಹೆಚ್ಚು ಶಾಲೆಗಳು ಮತ್ತು 8 ಲಕ್ಷ ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳು ಶುದ್ಧ ಕುಡಿಯುವ ಕೊಳವೆ ನೀರನ್ನು ಪಡೆಯುತ್ತಿದ್ದಾರೆ. हमें स्कूल जाने में भी काफ़ी दिक्कत आती थी क्योंकि पानी भरना होता था तो लेट हो जाते थे स्कूल जाने के लिए, तो घर वाले कहते थे पानी भर के लाओ, तो वो लाने के चक्कर में हमारा स्कूल मिस हो जाता था. इस वजह से हमारी पढ़ाई भी काफ़ी ज़्यादा ख़राब हो रही थी. और अब जो है हमारे घर में नल का लग चुका है, 2 टाइम पानी आ रहा है सुबह शाम. हमें पानी लेने के लिए काफ़ी दूर दूर तक जाना पड़ता था, कभी दरिया में, कभी बोली में, कभी कहीं हमें जाना पड़ता था, तो हमें बहुत परेशानी हुआ करती थी. लेकिन हमारे घर में कोई अगर गेस्ट भी आ जाए ना, हमें सबसे पहले बस यही टेंशन थी हम पानी की मैनेजमेंट कैसे करें. चलो पानी तो लाना हमारी मजबूरी है, हमें तो जाना ही है, लेकिन कई बार हमें डर भी लगता था रास्ते में कि अब शाम हो चुकी है, कैसे हम जाएं. ನಾವು ಹಿಂದುಳಿದ ಜಿಲ್ಲೆಗಳ ಬಗ್ಗೆ ಹೇಳುವುದಾದರೆ ಮಹತ್ವಾಕಾಂಕ್ಷಿ ಜಿಲ್ಲಾ ಕಾರ್ಯಕ್ರಮದ ಅಡಿಯಲ್ಲಿ 117 ಜಿಲ್ಲೆಗಳಲ್ಲಿ ಜಲಜೀವನ್ ಮಿಷನ್ ಪ್ರಮುಖ ಪಾತ್ರ ವಹಿಸಿದೆ. ಜಲಜೀವನ್ ಮಿಷನ್ ಘೋಷಣೆಯ ಸಮಯದಲ್ಲಿ ಕೇವಲ 7% ಮನೆಗಳಿಗೆ ಮಾತ್ರ ಕೊಳವೆ ನೀರಿನ ಪೂರೈಕೆಯ ಲಭ್ಯವಿತ್ತು. ಇತ್ತೀಚಿನ ಮಾಹಿತಿಯ ಪ್ರಕಾರ 31.37% ಕುಟುಂಬಗಳು ಕೊಳವೆ ನೀರಿನ ಪೂರೈಕೆ ಪಡೆದಿವೆ. पहले बहुत परेशान थे पानी में, कम से कम 10-15 साल पहले से, जिसके बाद में नल पे आते थे बहुत गंदा पानी रहता था वहाँ. अब जल जीवन मिशन से हम बहुत फायदा है और पानी पूरा लाभदायक है. बुंदेलखंड वासियों के लिए वरदान साबित होगी, क्योंकि बुंदेलखंड में पानी की बहुत ज़्यादा कमी. यहाँ गर्मियों में तो ये हालत हो जाती है कि दूर दराज से पानी लाना पड़ता है और ज़मीन में नल भी जवाब दे जाते हैं. इस वजह से अगर ये घर घर योजना जल मिशन तहत के से पहुँच रही है तो वो मेरी समझ में कि ये वरदान साबित होगी बुंदेलखंड के लिए. ಜಲಜೀವನ್ ಮಿಷನ್ ಮೂಲಕ ಸರ್ಕಾರವು ನೀರಿನ ಗುಣಮಟ್ಟ ನಿರ್ವಹಣೆಗೆ ವಿಶೇಷ ಒತ್ತು ನೀಡಿದೆ. ಇದಕ್ಕಾಗಿ ದೇಶಾದ್ಯಂತ 2,000ಕ್ಕೂ ಹೆಚ್ಚು ಪ್ರಯೋಗಾಲಯಗಳನ್ನು ನಿರ್ಮಿಸಲಾಗಿದೆ. ವ್ಯಕ್ತಿಯೊಬ್ಬ ಮನೆಯಲ್ಲೇ ಕುಳಿತು ತನ್ನ ಮನೆಗೆ ಬರುವ ನೀರಿನ ಗುಣಮಟ್ಟವನ್ನು ಪರಿಶೀಲಿಸಬಹುದಾಗಿದೆ. अगर हम चाहें कि हम अपना पानी टेस्ट करना चाहें तो किस तरीके से कर सकते हैं. देखिए ये एक फील्ड टेस्टिंग किट है जो हम गांव में अक्सर लोगों को बांटते हैं अपने कंज्यूमर्स को, ताकि वो अपना पानी खुद टेस्ट कर सके. उसमें क्या होता है, आपके एक निशान बना हुआ है इस फील्ड टेस्टिंग किट में, आपने वहां तक अपना पानी जो ताज़ा पानी है उस पानी को लेके उसको भर के और कहीं अंधेरी जगह पे रखना है जहाँ पे सीधी सनलाइट ना लगे. 48 घंटे तक, 24 से 48 घंटे आप रख सकते हैं. उसके बाद आपने उस पानी को देखना है कि अगर वो पानी पीलेपन पे है तो समझिए आपके पानी में किसी तरह का कोई बैक्टीरिया नहीं है और पानी बिल्कुल सेफ है पीने के लिए. ನಮಾಮಿ ದೇವಿ ನರ್ಮದಾ ಮತ್ತು ನಮಾಮಿ ಗಂಗಾ ಯೋಜನೆಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನದಿಗಳ ಮೇಲಿನ ಅಪಾರ ನಂಬುಗೆಯ ಘೋಷಣೆಗಳಾಗಿವೆ. ನಮಾಮಿ ದೇವಿ ನರ್ಮದಾ ಉದ್ಘಾಟಿಸಿ ಪ್ರಧಾನಿ ನದಿಗಳ ಸಂರಕ್ಷಣೆಗಾಗಿ ಸಾಮಾಜಿಕ ಭಾಗಿದಾರಿಕೆಯನ್ನು ಉತ್ತೇಜಿಸಲು ಯಾತ್ರೆಯನ್ನು ಆರಂಭಿಸಿದರು. ನೆನಪಿರಲಿ, 1960ರ ದಶಕದಲ್ಲಿ ಆರಂಭವಾದ ಸರ್ದಾರ್ ಸರೋವರ ಯೋಜನೆ ಹಲವು ವರ್ಷಗಳ ಕಾಲ ಸ್ಥಗಿತಗೊಂಡಿತ್ತು. ಆದರೆ ನರೇಂದ್ರ ಮೋದಿ ಅವರು ಗುಜರಾತ್ ಮುಖ್ಯಮಂತ್ರಿಯಾದ ಕೂಡಲೇ ಈ ಸವಾಲನ್ನು ಕೈಗೆತ್ತಿಕೊಂಡು ಯೋಜನೆಯನ್ನು ಪೂರ್ಣಗೊಳಿಸಿದರು. ಇಂದು ಸರ್ದಾರ್ ಸರೋವರ ಯೋಜನೆ ಲಕ್ಷಾಂತರ ರೈತರಿಗೆ ವರದಾನವಾಗಿದೆ. मध्य प्रदेश और गुजरात के बीच में जो डिफरेंसेस थे तो उनको सॉर्ट आउट करने के लिए फिर नर्मदा वाटर डिस्प्यूट ट्रिब्यूनल बनाई गई, जिन्होंने फिर इसके जो पैरामीटर्स हैं, जैसे ऊंचाई कितनी होनी चाहिए, उसमें स्टोरेज कितना होना चाहिए, पानी का बंटवारा कैसे होना चाहिए, ये सब उन्होंने डिसाइड करके 1979 में उन्होंने अपना फाइनल डिसीजन दे दिया. ऐसे कामों को करना हमारे फेडरल पॉलिटी में बहुत ज़्यादा चैलेंजेस होते हैं. सरदार सरोवर की अहम भूमिका रही है. आपको मालूम है कि सरदार सरोवर विवादों से घिरा हुआ प्रोजेक्ट था. कई तरह की समस्याएं थी उसमें.
और इसको जो है वो इसका पूरा होना जल क्षेत्र के लिए एक बहुत बड़ी उपलब्धि है। ಪ್ರಧಾನಿ ನರೇಂದ್ರ ಮೋದಿ ಅವರು ಗಂಗಾ, ಯಮುನಾ, ನರ್ಮದೆಯಂತಹ ದೊಡ್ಡ ನದಿಗಳಲ್ಲದೆ ಸಣ್ಣ ಮತ್ತು ಉಪನದಿಗಳನ್ನು ಸಹ ಸ್ವಚ್ಛಗೊಳಿಸಲು ಒತ್ತು ನೀಡಿದ್ದಾರೆ. ಮಧ್ಯಪ್ರದೇಶ ಮತ್ತು ಗುಜರಾತ್ನಲ್ಲಿ ನದಿಗಳ ಜೋಡಣೆ ಯೋಜನೆಯಿಂದ ಲಕ್ಷಾಂತರ ಎಕರೆ ಜಾಗಕ್ಕೆ ನೀರು ಪೂರೈಸಲಾಗುತ್ತಿದೆ. कच्छ के एरिया में देखिए कि जहां पर लोगों को पानी क्या है उसकी पता ही नहीं थी, उस एरिया में भी इसकी जो ड्रिंकिंग वाटर और जो पानी की जो सुविधाएं हैं वो उनको मिलने लगी हैं. वो एक बहुत बड़ा अचीवमेंट है. उनका जो ये वाला जो था कि जैसे चेक डैम्स वगैरह बनाने का और जो ये जो उनकी जो स्कीम्स थी वो स्कीम्स में काफी फायदा रहा है, क्योंकि उससे जो खास करके जो सौराष्ट्र और इस तरीके के जो इलाके हैं जहां पर कि पानी का बड़ा स्रोत नहीं है, तो वहां पर नदियों में चेक डैम बना के कम्युनिटी लेवल पे छोटा छोटा इरिगेशन वगैरह डेवलप करना वो एक अच्छा प्रावधान था और उसके अच्छे फायदे भी दिख रहे हैं. 2014ರಲ್ಲಿ ಸ್ವಚ್ಛ ಭಾರತ್ ಅಭಿಯಾನವನ್ನು ಆರಂಭಿಸಿದಾಗ ಹೆಣ್ಣು ಮಕ್ಕಳು ಮತ್ತು ತಾಯಂದಿರ ಸಮಸ್ಯೆಗಳನ್ನು ಕೊನೆಗೊಳಿಸಲು ಪ್ರಧಾನಿ ತೀರ್ಮಾನಿಸಿದ್ದರು. 2019ರಲ್ಲಿ ದೇಶವು ಬಯಲು ಶೌಚದಿಂದ ಮುಕ್ತವಾಯಿತು. ಅದೇ ಮಾರ್ಗದಲ್ಲಿ ಪ್ರತಿ ಮನೆಯ ಶುದ್ಧ ನೀರಿನ ಕನಸು ಕೂಡ ಪ್ರಧಾನಮಂತ್ರಿಯವರ ಜಲ ಜೀವನ್ ಮಿಷನ್ ಸಂಕಲ್ಪದೊಂದಿಗೆ ಈಡೇರಲಿದೆ. ಇಂದು ನವಭಾರತ ಕೇವಲ ಕನಸು ಕಾಣುವುದಲ್ಲದೆ ಅದನ್ನು ವಾಸ್ತವವನ್ನಾಗಿಸುತ್ತಿದೆ.